ಹ್ಞೂ ಅಣ್ಣ, ಡಿ ಸಿ ಮೇಡಮ್ ಅವ್ರ ಹೃದಯನ ಯಾರಿಗೆ ಹಾಕಿದಾರಂತ ಗೊತ್ತಾಯ್ತು. ಹೌದಾ? ಯಾರಲ್ಲ? ವ್ಯಕ್ತಿ ಇಂಥವ್ರಂತೆ ಗೊತ್ತಾಗಿಲ್ಲ, ಆದರೆ ಆದಷ್ಟು ಬೇಗ ಗೊತ್ತಾಗುತ್ತಣ್ಣ. ಲೇ, ಏನೆಲ್ಲ ಹೇಳ್ತಿದ್ಯಾ? ಹೌದಣ್ಣ, ಆ ಹೃದಯನ ಒಂದು ಹುಡುಗಿಗೆ ಹಾಕಿದಾರಂತೆ. ಅದು ಅಲ್ಲದೆ ಆ ಹುಡುಗಿ ದೇವಿಪುರದಲ್ಲಿದ್ದಾಳಂತೆ. ದಾವಿಪುರದಾಗ ಹುಡುಗಿನ? ಲೇ, ಆ ಹುಡುಗಿ ಹೆಸರದು ಹೇಳ. ಹೆಸರಿನೂ ಗೊತ್ತಾಗಿಲ್ಲ ಅಣ್ಣ, ಸದ್ಯಕ್ಕೆ ಇಷ್ಟೇ ಡೀಟೇಲ್ಸ್ ಸಿಕ್ಕಿರೋದು. ಮುಂದೆ ಗೊತ್ತಾಗಿದ ತಕ್ಷಣ ನಿಮಗೆ ಹೇಳ್ತೀನಿ ಅಣ್ಣ. ಲೇ, ಇದು ಏನ್ರಲ್ಲ ಆಶ್ಚರ್ಯ, ನಮ್ಮ ಹೃದಯನ ದೇವಿಪುರದಾಗಿರೋ ಹುಡುಗಿಗೆ ಹಾಕೋರ? ಇದ್ಯೋನ್ಲ ಕಂಟಿ, ಮನೇನ ಕಾರ್ಯ ಮಾಡಿಕೊಂಡು ಇಲ್ಲಿ ಯೋನ್ಲ ಮಾಡ್ತಿದ್ಯಾ? ಅವ ನಾನು ಈಗ ತನ ಬಂದೆ. ಅವ ನೀನು ಈಗ ಆಶ್ರಮಕ್ಕೆ ಹೊಂಟ? ಯೋನ್ಲ ಹಿಂಗೆ ಕೇಳ್ತಿದ್ಯಾ? ನಾನು ಆಗಲೇ ಒಳ್ಳಿಲ್ವೇ? ನಾನಾಗಲೇ ಒಂದು ಆಶ್ರಮ ಮುಗಿಸಿ ಈಗ ಇನ್ನೊಂದು ಆಶ್ರಮ ತವ ಹೋಯ್ತಿದ್ದೀನಿ. ಮನೆ ನನ್ನ ಜನ ಎಲ್ಲ ಸೇರೋರು. ನೀನು ಅಲ್ಲಿ ಇಲ್ಲಿ ಅಡ್ಡಾಡೋದು ಬಿಟ್ಟು ಸೀದಾ ಮನೆಗೆ ನಡಿ. ಅವ ನೀನು ಆಗಲೇ ಅದು ಆಶ್ರಮಕ್ಕೆ ಒಂದು ಚೆಕ್ ಮಾಡಬೇಕಾಗಿತ್ತು, ತಗೊಂಡಾಗ ಅದನ್ನು ಮರ್ತೋಗ್ಬಿಟ್ಟಿದ್ದೆ, ಅದಕ್ಕೆ ಬಂದೆ. ಬಂದವಳಿಗೆ ಮತ್ತೆ ಹೋಗಕ್ಕೆ ಗೊತ್ತಾಗಕ್ಕಿಲ್ವೇನ್ಲ? ನೀನು ಸುಮ್ಮನೆ ಕುಂತ್ಕೊಂಡು ಊಟ ಮಾಡು. ಕ್ವಾದಂಡಂಗೆ ಹೇಳಿವ್ನಿ, ಅವ್ನು ಬರ್ತಾನೆ. ಈಗ ತಾನೇ ಅವನ್ನ ಕಳ್ಸಿನ ಅಂತ ಹೇಳ್ದಲ್ವ? ಯೋನಾಯ್ತಲ್ಲ ಕಂಟಿ, ನೀನು ವಾಪಸ್ ಮನೆಗೆ ಬಂದಲ್ಲವ? ವಾಪಸ್ ಮನೆಗೆ ಬಂದ? ಯಾವಾಗ್ಲ ಯೋನ್ ಹೇಳ್ತಿದ್ಯಾ? ಇಲ್ಲವ್ರಂದ್ರೆ ಮತ್ತೆ ನಿನ್ ದಿಕ್ಕನಾಸಿ ಅತ್ತೆ ಪತ್ರಗಳನ್ನ ಎಲ್ಲಿಟ್ಟಿದಳೆ ಅಂತ ಗೊತ್ತಾಗ್ತಿಲ್ಲ. ಅದೆಷ್ಟು ಹುಡುಕಿದ್ರು ಸಿಗ್ತಿಲ್ಲ. ಅಯ್ಯೋ, ಈ ಪತ್ರಗಳನ್ನೆಲ್ಲ ಆಮೇಲೆ ಹುಡುಕಿದ್ರಾಯ್ತು, ಮೊದಲು ನೀವು ಇಲ್ಲಿಂದ ಹೊರಡಿ. ಏಯ್, ಆಗಲ್ಲ. ಪತ್ರಗಳು ಸಿಗೋವರೆಗೂ ಈ ಸಿಂಗಮ್ ಇಲ್ಲಿಂದ ಕದ್ಲಲ್ಲ. ಸಿಂಗರಮ್ಮ, ಹಠ ಮಾಡಬೇಡಿ. ಆ ಪತ್ರ ಏನಾದ್ರು ನನಗೆ ಸಿಕ್ಕಿದ್ರೆ ನಾನೇ ನಿಮ್ಮ ಕೈಗೆ ತಲುಪಿಸ್ತೀನಿ. ಮೊದಲು ಇಲ್ಲಿಂದ ಹೊರಟ್ಬಿಡಿ ಪ್ಲೀಸ್. ನಿನ್ನ ನನ್ನ ನಂಬಕ್ಕ ಆಗಲ್ಲ. ಆ ಕಂಟಿ ನಿನ್ ಕೈಗೆ ಸಿಕ್ಕಿದ್ರೆ ನೀನ್ ನನ್ನ ಕೈಗೆ ಚಿಪ್ ಕೊಡೋಳು. ನೀವೀಗ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ಡೈನಮಿಕ್ ಬಾಂಬೆ ಬ್ಲಾಸ್ಟ್ ಆಗುತ್ತೆ. ಹೌದು, ಕಂಟಿ ಮಾವಂಗೆ ನೀವು ಇಲ್ಲಿರೋ ವಿಷಯ ಗೊತ್ತಾಗೋಗ್ಬಿಟ್ಟಿದೆ. ಅವ್ರು ಹೇಗೆ ಗೊತ್ತಾಯ್ತು? ನನ್ಗೇನ್ ಗೊತ್ತು? ಆಗ್ಲೇ ಕಂಟಿ ಮಾವ ನನಗೆ ಫೋನ್ ಮಾಡ್ಬಿಟ್ಟು ನಿಮ್ಮನ್ನ ಲಾಕ್ ಮಾಡು ಅಂತ ಹೇಳಿದ್ರು. ನೀವಿನ್ನೂ ಇಲ್ಲೇ ಇದ್ರೆ ನಿಮ್ಗೆ ತೊಂದ್ರೆ. ಏಯ್, ಆಗಲ್ಲ ಕಣೆ. ಅದೇನಾಗುತ್ತೋ ಆಗಲಿ, ಅದ್ಯಾವನ್ ಬರ್ತಾನೋ ಬರ್ಲಿ, ಪತ್ರ ಸಿಗೋವರೆಗೂ ನಾನು ಇಲ್ಲಿಂದ ಹೊರಡಲ್ಲ. ನೀವ್ ಹಿಂಗ್ ಹೇಳಿದ್ರೆ ನಾನೇನ್ ಮಾಡ್ಲಿ? ಏನಾದ್ರೂ ಮಾಡು. ನಾನು ಮೊದಲೇ ಹೇಳಿರ್ಲಿಲ್ವಾ, ನಾನು ಸಿಕ್ಕಾಕೊಂಡ್ರೆ ನಿನ್ನನ್ನು ಲಾಕ್ ಮಾಡಿಸ್ತೀನಿ ಅಂತ. ಹೋಗು, ಹೋಗಿ ಸಂಭಾಳಿಸು, ಹೋಗೋ. ಈ ನನ್ನ ಮಗ ಕಂಟಿ ಬೇರೆ ಬಂದ್ಬಿಟ್ಟಲ್ಲಪ್ಪ. ಅಮ್ಮ ಬೇರೆ ಒಳಗಡೆ ಇದ್ದಾರೆ, ಏನು ಮಾಡಲಿ? ನಾಯಿ ಮನೆ ಪತ್ರ ಸಿಗ್ತಿಲ್ಲ ಅಂತ ನಾನು ಟೆನ್ಷನಲ್ಲಿದ್ದರೆ ಇವನು ಪದೇ ಪದೇ ಫೋನ್ ಮಾಡಿ ಟಾರ್ಚರ್ ಕೊಡ್ತಾನೆ. ಏಯ್, ಏನೋ ನಿನ್ನ ರೋದನೆ? ಅಯ್ಯೋ ಅಮ್ಮ, ಕಂಟಿ ಬಂದ್ಬಿಟ್ಟ. ಅಮ್ಮ, ದಯವಿಟ್ಟು ಮೊದಲು ಇಂದ ಎಸ್ಕೇಪ್ ಆಗು. ಹೇಯ್ ಕಲಿ, ಕೇಳಿಸ್ಕೊ. ನೀನೇ ಹೇಗಾದರೂ ಮಾಡಿ ಅವನ ಒಳಗಡೆ ಬರದೇ ಇರೋ ಹಾಗೆ ತಡಿ. ಅಮ್ಮ, ಬಿರುಗಾಳಿನ ಹೆಂಗಮ್ಮ ತಡಿಯೋದು? ನಾವು ಬಚಾವಾಗಬೇಕು ಅಂದರೆ ನೀನು ಅವನ್ನ ತಡಿಲೇಬೇಕು. ನೀನು ಅವನ್ನ ಅಲ್ಲಿ ತಡಿ, ನಾನು ಅಲ್ಲಿಂದ ಎಸ್ಕೇಪ್ ಆಗ್ತೀನಿ. ಅಯ್ಯೋ, ನಾನು ಹಿಂಗಮ್ಮ ತಡಿಲಿ? ಎತ್ತ
ಸುಮ್ಮನೆ ತಲೆ ತಿನ್ಬೇಡ. ತಡಿಯೋನಲ್ಲಿ. ಹಲೋ, ಏ ಸಿಂಗಾರು, ಹುಡುಗಾಟ ಆಡ್ತಿದ್ಯಾ? ಮಗುನ್ ಕೊಟ್ಬಿಡು. ಮುಚ್ಚ ಬಾಯಿ ಮುತ್ಕಿ. ಒಂದು ಹೆಜ್ಜೆ ಯಾರಾದ್ರೂ ಮುಂದಕ್ಕಿಟ್ರೆ ನಿನ್ನ ಮರಿ ಮಗು ಯಮನ್ ಪಾದ ಸೇರ್ಕೊಳ್ತಾ. ಹುಷಾರ್. ಅಯ್ಯೋ, ದಯವಿಟ್ಟು ಹಂಗ್ ಮಾಡ್ಬೇಡ ಕಣವ. ಹೊಸಗೂಸೋದು ಈ ಹಸುಗೂಸ್ ಏನು ಆಗ್ಬಾರ್ದು ಅಂದ್ರೆ ಮರ್ಯಾದೆಗೆ ಎಲ್ರು ಜಾಗ ಬೇಡ. ಏ ಸಿಂಗಾರಮ್ಮ, ನನ್ನ ತಂಗಿನ ಬಲಿ ತಗೊಂಡಿದ್ದಲ್ದೆ ಈಗ ಮಗು ಬೇಕು ಕತ್ತಿ ಹಿಡ್ದಿದ್ಯಾ? ನೋಡಿ, ಆ ಮಗುಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಪರಿಣಾಮ ಚೆನ್ನಾಗಿರಲ್ಲ. ಏಯ್, ಜೀವನದ ಜೊತೆನೆ ಪಗಡೆ ಆಡವಳು ನಾನು. ನನ್ನ ಹತ್ರನೇ ಪರಿಣಾಮದ ಬಗ್ಗೆ ಮಾತಾ. ಹುಚ್ಚ ಬಾಯ್. ನೋಡ್ ಸಿಂಗಾರ, ನಿನ್ ದ್ವೇಷ ಏನೇ ಇದ್ರು ನಂಬೇಕೆ. ಸುಮ್ಕೆ ಮಗನ್ ಬಿಟ್ಬಿಡು. ದಯವಿಟ್ಟು ನನ್ನ ಮಗುನ ಬಿಟ್ಬಿಡು ಸಿಂಗಾರಮ್ಮ, ದಯವಿಟ್ಟು ಪ್ಲೀಸ್. ಏ ರಾಕ್ಷಸಿ, ಆ ಮಗು ನಿನ್ಗೂ ಮೊಮ್ಮಗು ಕಣೆ. ಯಾಕೆ ಹಿಂಗಾಡ್ತಿದ್ಯಾ? ಬಿಟ್ಬಿಡೆ. ಮನೆ ಸಂಬಂಧಗಳ ಬೆಲೆ ಗೊತ್ತಿಲ್ಲದೆ ಯಾಕೆ ಹಿಂಗಾಡ್ತಿದ್ಯಾ? ಏಯ್, ನನ್ನ ಹೀಗ್ ಮಾಡ್ದವಳೆ ನೀನು ಮತ್ತೆ ನಿನ್ನ ಮಗಳು. ಏಯ್ ನೋಡಿ, ಮರ್ಯಾದೆಗೆ ನನ್ನ ಜಾಗ ಬಿಟ್ಬಿಡಿ. ಯಾರಾದ್ರೂ ಅಡ್ಡ ಬಂದ್ರೆ ಈ ಮಗು ಹುಟ್ಟಿತ್ತು ಅನ್ನೋದನ್ನೇ ಮರೆಸ್ಬಿಡ್ತೇನೆ.